ನಮಸ್ಕಾರ. ದೃಷ್ಟಿದೋಷದ ಬಗ್ಗೆ ಒಂದು ಚಿಕ್ಕ ವಿಡಿಯೋ. ಈಗ ದೊಡ್ಡವ್ರಿಗಾಗಲಿ ಸಣ್ಣವ್ರಿಗಾಗಲಿ ದೃಷ್ಟಿ ಆಗುವಂಥದ್ದು ಈಗ ಸರ್ವೇಸಾಮಾನ್ಯವಾಗ್ಬಿಟ್ಟಿದೆ. ಮುಂಚಿನ ಕಾಲದಲ್ಲೆಲ್ಲ ಏನಿರ್ತಾ ಇತ್ತು ಅಂದರೆ, ನೀವು ಒಂದು ಹೋಟೆಲ್ ಹೋಗ್ತೀರಿ, ಅಲ್ಲಿ ಕರ್ಟನ್ಸ್ ಇರ್ತಾ ಇತ್ತು ಊಟಕ್ಕೆ. ಅಂದರೆ ನಾವು ಊಟ ಮಾಡಿರುವಂಥದ್ದು ದೃಷ್ಟಿ ಬೀಳಬಾರ್ದು ಹೇಳಿ. ಆದರೆ ಈಗಿನ ಕಾಲದಲ್ಲಿ ಆ ಥರ ಏನೂ ಇಲ್ಲ. ಈಗಿನ ಕಾಲದಲ್ಲಿ ನಾವು ಓಪನ್ ಆಗಿ ಕೂತ್ಕೊಂಡು ಊಟ ಮಾಡಿ ಬರ್ತೇವೆ. ಸೊ ಈ ಊಟ ಮಾಡುವಾಗೂ ಸಹ ದೃಷ್ಟಿ ಬೀಳುವಂಥ ಸಮಸ್ಯೆಗಳು ಕೆಲವೊಬ್ಬರು ಅನುಭವಿಸಿದ್ದಾರೆ. ಆದರೆ ಕೆಲವರಿಗೆ ದೃಷ್ಟಿದೋಷದ ಅಷ್ಟು ಫರಕ್ ಹೊಡೆಯೋದಿಲ್ಲ, ಯಾಕಂದರೆ ಅವರು ನಂಬೋದಿಲ್ಲ. ಅದು ಅನುಭವಿಸಿರುವಂಥವ್ರಿಗೆ ಗೊತ್ತು ದೃಷ್ಟಿದೋಷದ ಸಮಸ್ಯೆ ಎಷ್ಟು ಉಂಟು ಏನು ಅಂತೇಳಿ. ಮಕ್ಕಳಿಗಾಗಲಿ ಅಥವಾ ದೊಡ್ಡವ್ರಿಗಾಗಲಿ ದೃಷ್ಟಿದೋಷವಿದ್ದಾಗ ಕೆಲವೊಂದು ಸಮಸ್ಯೆಗಳಾಗ್ತವೆ, ರಚ್ಚೆ ಹಿಡಿತವೆ, ಸರಿಯಾಗಿ ಊಟ ಮಾಡೋದಿಲ್ಲ. ಈ ಥರದ್ದೆಲ್ಲ ಸಮಸ್ಯೆ ಬಂದಾಗ ಏನು ಮಾಡಬೇಕು ಅಂತೇಳಿ ಒಂದು ಚಿಕ್ಕ ಪರಿಹಾರ. ಬೆಳಗ್ಗೆ ನೀವು ಶುಚಿಪುತ್ರರಾಗಿ ಓಂ ದುಮ್ ದುರ್ಗಾಯೇ ನಮಃ ಅನ್ನುವಂಥ ಮಂತ್ರವನ್ನು ಪಠಿಸ್ತಾ ಅಜುವಾಯಿನ, ಹಳದಿ ಸಾಸಿವೆ ಮತ್ತು ಲೋಬಾನ, ಇದು ಮೂರನ್ನು ತೆಗೆದುಕೊಂಡು ಯಾರಿಗೆ ದೃಷ್ಟಿ ಬಿದ್ದಿದೆಯೋ ಅವ್ರಿಗೆ ಕುಳಿಸ್ಕೊಂಡು ಅವರ ಎದುರುಗಡೆ ನೀವು ಈ ಓಂ ದುಮ್ ದುರ್ಗಾಯೇ ನಮಃವನ್ನು ಜಪ ಮಾಡ್ತಾ ಹೋಗಬೇಕು. ಸಾಧ್ಯವಾದಷ್ಟು 108 ಸಲ ಮಾಡಿದ್ರೆ ಬಹಳ ಒಳ್ಳೆಯದು. 108 ಸಲ ಜಪವನ್ನು ಮಾಡ್ತಾ ನೀವು ಅದಕ್ಕೆ ಅಜವಾಯಿನ, ಹಳದಿ ಸಾಸಿವೆ ಮತ್ತು ಲೋಬಾನವನ್ನು ಹಾಕಿ ಅದರ ಹೊಗೆಯನ್ನು ಕೊಡಿಸೋದ್ರಿಂದ ಒಂದು 3-4 ದಿವಸದಲ್ಲಿ ಆ ದೃಷ್ಟಿದೋಷ ಏನಿತ್ತು ಅದು ಕಂಪ್ಲೀಟಾಗಿ ಸಾಲ್ವ್ ಆಗಿಬಿಡುತ್ತೆ. ಸೊ ಇದು ಮಕ್ಕಳು ಮಾಡಿದಾಗ ಇದನ್ನು ಉಪಯೋಗಿಸ್ಕೋಬೋದು, ದೊಡ್ಡವ್ರಿಗೂ ನೀವು ಉಪಯೋಗಿಸ್ಬೋದು. ಅದೇ ರೀತಿ ಈ ಕೆಲವರಿಗೆ ತೀರಾ ದೊಡ್ಡ ಕೆಟ್ಟ ದೃಷ್ಟಿ ಬಿದ್ದಿರುತ್ತೆ. ಕೆಟ್ಟ ದೃಷ್ಟಿ ಅಂದರೆ ಕೆಲವೊಂದು ಸಲ ಏನೋ ಒಂದು ಗಾಳಿ ಹೊಡ್ಕೊಳತ್ತು ಅಥವಾ ಏನೋ ಒಂದು ದೃಷ್ಟಿ ಬಿದ್ದುಬಿಟ್ಟಿದೆ, ಅಂದರೆ ಮನುಷ್ಯನ ದೃಷ್ಟಿಗಿಂತ ಹೊರಗಡೆ ಒಂದು ನೆಗೆಟಿವ್ ದೃಷ್ಟಿ ಬಿದ್ದಿದೆ, ಈ ಥರ ಅಂತ ಹೇಳುವಂಥದ್ದು ಕೇಳಿರ್ಬೋದು ನೀವು. ಆಗ ಈ ಮುಂಚೆ ಹೇಳಿರುವಂಥ ಪ್ರಯೋಗಗಳು ವರ್ಕ್ ಆಗದೆ ಇರ್ಬೋದು. ಆ ಟೈಮಲ್ಲಿ ಓಂ ಆಂಜನೇಯ ನಮಃ ಅನ್ನೋದನ್ನು ದೊಡ್ಡದಾಗಿ ಎಷ್ಟು ಸಲ ಆಗ್ತದೋ ಅಷ್ಟು ಸಲವನ್ನು ಜಪವನ್ನು ಮಾಡ್ತಾ, ಯಾರಿಗೆ ಈ ಸಮಸ್ಯೆ ಆಗಿದೆಯಲ್ವ ಅವರು ಜಪ ಮಾಡಿದ್ರೆ ಬಹಳ ಒಳ್ಳೆಯದು. ಅವರು ಓಂ ಆಂಜನೇಯ ನಮಃ ಅನ್ನುವಂಥ ಜಪವನ್ನು ಮಾಡ್ತಾ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಆಂಜನೇಯನಿಗೆ ಹಚ್ಚಿರುವಂಥ ಹೆಗಲ ಮೇಲೆ, ಆಂಜನೇಯನ ಒಂದು ಹೆಗಲ ಮೇಲೆ ಹಚ್ಚಿರುವಂತಹ ಸಿಂಧೂರ, ಗಂಧ ಏನಿದೆಯೋ ಅದನ್ನು ತೆಗೆದುಕೊಂಡ್ಬಂದು ಅದನ್ನು ನೀವು ಹಣೆಗೆ ಹಚ್ಕೋತಾ ಬರ್ತಾ ಇರೋದ್ರಿಂದ ಒಂದು 4-5 ದಿವಸದೊಳಗಡೆ ಎಂಥ ದೊಡ್ಡ ದೃಷ್ಟಿದೋಷ ಇದ್ದರೂ ನಿವಾರಣೆ ಆಗ್ತದೆ. ಸೊ ಇದಿಷ್ಟು ದೃಷ್ಟಿದೋಷದ ಬಗ್ಗೆ. ಇಂಥ ಚಿಕ್ಕಪುಟ್ಟ ಸರಳ ಉಪಾಯಗಳನ್ನು ಹೇಳ್ತಾ ಇರ್ತೇನೆ. ಸೊ ಈ ವಿಡಿಯೋವನ್ನು ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಕೇಳ್ಕೊತೀನಿ. ನಮಸ್ಕಾರ.